ನಮಸ್ತೆ ಗೆಳೆಯರೆ. ನಿಮಗೆ ಇವತ್ತು ಮಲೆನಾಡ ಬಗ್ಗೆ ಕೆಲವು ವಿಶೇಷತೆಗಳನ್ನ ಹೇಳಬೇಕು. ಮಲೆನಾಡು ಸಹ್ಯಾದ್ರಿಯ ತಪ್ಪಲು. ಸಹ್ಯಾದ್ರಿ ಬೆಟ್ಟದ ಸಾಲು ಭಾರತದ ಸಾಲು ಸಾಲಿನ ಹಸಿರ ಗಿರಿಯ ಮಾಲೆ ಸರವಾಗಿ ಹರಿಯುತ್ತಿದೆ ಎದೆಯ ಮೇಲೆ. ಚೆಲುವೆಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಭಾರತಾಂಬ ಬಗ್ಗೆ ಒಬ್ಬ ಕವಿ ಹೇಳಿದರೆ, ಆ ಮಲೆನಾಡು ಗಿಡ್ಡದ ಬಗ್ಗೆ ನಿಮ್ಗೆ ಹೇಳಬೇಕು. ಬನ್ನಿ ತೋರಿಸ್ತೀನಿ. ಎಷ್ಟು ಅದ್ಭುತವಾದ ಹಸು ಇದು ನೋಡಿ. ಇದು ಮಲೆನಾಡು ಗಿಡ್ಡ. ಬೆಟ್ಟ ಹತ್ತಲು ಸುಲಭವಾಗುವಂತೆ ದೇವರು ಬೆಟ್ಟಗಳ ಮೇಲೆ ಬದುಕಲು ಸುಲಭವಾಗುವಂತೆ, ಕಣಿವೆಗಳಲ್ಲಿ ಬದುಕಲು ಸುಲಭವಾಗುವಂತೆ ಇದಕ್ಕೆ ಎತ್ತರ ನಿರ್ಧಾರ ಮಾಡಿದ್ದಾರೆ. ಆದರೆ ನೀವೊಂದು ಅಬ್ಸರ್ವ್ ಮಾಡಬಹುದು, ಈ ಹಸುವಿನ ಇದು ತಿರುಪತಿ ಬೆಟ್ಟದ ಸಾಲು, ಇದು ಸಹ್ಯಾದ್ರಿ ಮಲೆನಾಡು ಬೆಟ್ಟದ ಸಾಲು. ಎರಡೂ ಗಿಡ್ಡಗಳೇ, ಒಂದು ಪುಂಗನೂರು, ಇನ್ನೊಂದು ಮಲೆನಾಡು ಗಿಡ್ಡ. ಈ ಮಲೆನಾಡು ಗಿಡ್ಡವನ್ನ ಮೂಲತಃ ಇದಕ್ಕೆ ಮೂಲ ಹೆಸರು ಕಪಿಲ ಅಂತ. ಯಾಕಂದ್ರೆ ಕಪಿಲ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಬೆಳೆಸಿದ್ದು ಅಂತಾರೆ, ರಿಸರ್ಚ್ ಮಾಡಿದ್ದು ಅಂತಾರೆ, ಅಥವಾ ಆತ ಆರಿಸಿಕೊಂಡಿದ್ದು ಅಂತಾರೆ ಈ ಹಸುನ. ಇದ್ರ ಬಗ್ಗೆ ಹೇಳಬೇಕಾಗಿತ್ತು. ಇದರಲ್ಲಿ ಸಹ್ಯಾದ್ರಿ ಏನ್ ಸ್ಪೆಷಲ್ ಅಂದ್ರೆ, ಅಲ್ಲಿರೋ ಬಟರ್ಫ್ಲೈಸ್ ಹೇಗೆ ಬಣ್ಣ ಬಣ್ಣ ಇರುತ್ತೋ ಅಲ್ಲಿನ ಜೀವರಾಶಿ ಕೂಡ ಬಣ್ಣ ಬಣ್ಣ ಇರುತ್ತೆ. ಅಲ್ಲಿನ ಎಲೆ, ಹೂವ ಎಲ್ಲ ಬಣ್ಣ ಬಣ್ಣ ಇರುತ್ತೆ. ಬೆಟ್ಟಗಳೇ ನೀವು ಗೂಗಲ್ ಅರ್ತ್ ಅಲ್ಲಿ ನೋಡಿದ್ರೆ ಎಲೆಗಳ ತರ ಕಾಣುತ್ತೆ. ಇದರ ಬಣ್ಣ ನೀವು ಗಮನಿಸಿ ನೋಡಿ. ಇದರ ಕಾಲು ಗಮನಿಸಿ, ಇದರ ಕಾಲು ಗಮನಿಸಿ. ಇದನ್ನ ತಾಮ್ರ ಕಪಿಲ ಅಂತ ಕರೀತಾರೆ. ಕಪಿಲದಲ್ಲಿ ತಾಮ್ರ ವರ್ಣ. ಅದರ ಗೊರಸು ನೋಡಿ, ಕಂಚಿನಿಂದ ಮಾಡಿದಂಗಿದೆ. ಅದರ ಕೊಂಬು ನೋಡಿ, ಕಂಚಿನ ಬಣ್ಣ. ಅದರ ಬಾಲ ನೋಡಿ, ಕಂಚಿನ ಬಣ್ಣ. ಕೂದಲು ನೋಡಿ, ಕಂಚಿನ ಬಣ್ಣ. ಅದರ ಕಣ್ಣು ನೋಡಿ, ಕಂಚಿನ ಬಣ್ಣ. ಅಂದ್ರೆ ಇದರ ಎಲ್ಲ ಭಾಗಗಳು ಒಂದೇ ಬಣ್ಣ. ಇದೇ ರೀತಿ ಬಂಗಾರ ವರ್ಣದಲ್ಲೂ ಒಂದು ಹಸು ಬರುತ್ತೆ, ಅದನ್ನ ಸುವರ್ಣ ಕಪಿಲ ಅಂತ ಕರೀತಾರೆ. ಇದೇ ರೀತಿ ಬೆಳ್ಳಗಿರುತ್ತೆ ಪೂರ ಹಸು, ಅದನ್ನ ಶ್ವೇತ ಕಪಿಲ ಅಂತ ಕರೀತಾರೆ. ಇದೇ ರೀತಿ ಪೂರ ಕಪ್ಪು ಇರುತ್ತೆ, ಗೊರಸಿನಿಂದ ಹಿಡಿದು ಬಾಲದ ತುದಿವರೆಗೂ ಎಲ್ಲ, ಅದನ್ನ ಕಾಲ ಕಪಿಲ ಅಂತಾರೆ. ಇವತ್ತು ನಿಮಗೆ ತಾಮ್ರ ಕಪಿಲ ಅನ್ನೋ ಒಂದು ಹಸುವನ್ನು ತೋರಿಸ್ತಾ ಇದೀನಿ. ಇದನ್ನ ನಾವು ಮನೇಲಿ ಸಾಕಿದೀವಿ. ಸಾಕೋದು ತುಂಬಾ ಸುಲಭ. ನಿಮ್ಮ ಮನೇಲಿ ಜಾಗ ಸ್ವಲ್ಪ ಇದ್ರೆ ಸಾಕು. ತುಂಬಾ ಪ್ರೀತಿ ಭರಿತವಾದ ಪ್ರಾಣಿ ಇದು. ಇದು ಗೋವು. ಈ ಹಸುವಿನ ಪರಿಚಯ ಮಾಡಿಸ್ಬೇಕು ಅನ್ನಿಸ್ತು. ಇದು ಪೂರ ತಾಮ್ರ ಅಂದ್ರೆ ಇದರ ಹಾಲು, ಫಾರ್ ಎಕ್ಸಾಂಪಲ್ ಕಪ್ಪು, ಪೂರ ಕಪ್ಪಿರೋ ಹಾಲು, ಪೂರ ಬಂಗಾರ ವರ್ಣ ಇರೋದ್ರ ಹಾಲು, ಎಲ್ಲವನ್ನು ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಎಲ್ಲದರಲ್ಲೂ ವ್ಯತ್ಯಾಸಗಳಿರುತ್ತೆ. ಒಂದೊಂದು ಹಸುವಿನ ಒಂದೊಂದು ರೋಗ ನಿವಾರಣೆ ಆಗುತ್ತೆ, ಅಷ್ಟು ಔಷಧೀಯ ಗುಣ. ಈ ಹಸುವಿನ ಹಾಲಿನಿಂದ ನಿಮಗೆ ಪಚನ ಶಕ್ತಿ, ಮತ್ತೆ ಎಷ್ಟೋ ಜನಕ್ಕೆ ಇಲ್ಲಿ ಸೊಂಟದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದು ಬೋನಿಗೆ ಸಂಬಂಧಿಸಿದ್ದು ಅಲ್ಲ, ಏನಕ್ಕೆ ಅದನ್ನ ಪ್ರವಾಳ ಪಂಚಾಮೃತ ಅನ್ನೋ ಮೆಡಿಸಿನ್ ಇಂದ ಟ್ರೀಟ್ ಮಾಡ್ತಾರೆ. ಅಂದ್ರೆ ಇದಕ್ಕೆ ಹವಳದ ಗುಣ ಕೂಡ ಇದೆ. ಇದು ನಮ್ಮ ಡೈಜೆಷನ್ ಸಂಬಂಧಿಸಿದ ಅನೇಕ ರೋಗ ವ್ಯಾಧಿಗಳಿಗೆ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇದರ ಹಾಲು ಉಪಯೋಗ ಆಗುತ್ತೆ. ಅದೇನೇ ಆಗಿರಲಿ, ಇದೊಂದು ವಿಸ್ಮಯ ನಿಮಗೆ ತೋರಿಸಬೇಕು ಅನ್ನಿಸ್ತು. ಇದು ಗರ್ಭಿಣಿಯಾಗಿದೆ ಹಸು. ಇದರ ಗೊರಸು, ಇವತ್ತು ಹಸುನ ಸ್ನಾನ ಮಾಡಿಸಿದ್ವಿ, ಗೊರಸು ತೋರಿಸ್ಬೇಕು ಅನ್ನಿಸ್ತು. ಡೀಟೇಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಅದು ಗೊರಸಿದೆಯಲ್ಲ, ಅದು ನೋಡಿ, ಆ ಗೊರಸು ನೋಡಿ ಫುಲ್ ತಾಮ್ರವರ್ಣ. ಇದ್ರ ಗೊರಸು ನೋಡಿ ಫುಲ್ ಬ್ಲ್ಯಾಕ್. ಇದ್ರ ಕಣ್ಣು ನೋಡಿ ಫುಲ್ ಬ್ಲ್ಯಾಕ್. ಇನ್ನೊಂದು, ಇದ್ರ ಕಣ್ಣು ವ್ಯತ್ಯಾಸ ತೋರಿಸ್ತೀನಿ ನಿಮಗೆ. ಇದ್ರ ಕಣ್ಣು ನೋಡಿ ಕಾಡಿಗೆ ಹಚ್ಚಿದಂಗಿದೆ. ಏಯ್ ಅನುಭೂತಿ, ವಿಭೂತಿ. ನೋಡಿ ಇದ್ರ ಕಣ್ಣು ನೋಡಿ, ಒಂಥರ ಲಾಲಿತ್ಯ ಇದೆ, ಒಂದು ಮಗು ಮಾಧುರ್ಯ. ಇದ್ರ ಕಣ್ಣು ನೋಡಿ, ಅದು ಫುಲ್ಲು ಓಪನ್ ಆಗುತ್ತೆ ಕಣ್ಣು.
ಇದು ದಿಟ್ಟಿಸಿ ನೋಡಿದ್ರೆ ಸಾಕು ಹೊಗೆ ಬರುತ್ತೆ ಎದುರುಗಡೆ ಇರೋ ಹುಲ್ಲಿನಲ್ಲಿ. ಅಷ್ಟು ಕೋಪ ತೋರಿಸೋ ಶಕ್ತಿ ಇದೆ ಇದಕ್ಕೆ. ಚಿಕ್ಕ ಹಸು ಆದ್ರೂ ಚಿರತೆಗಳ ಜೊತೆ ಫೈಟ್ ಮಾಡೋಷ್ಟು ಶಕ್ತಿ ಇರುತ್ತೆ. ಅಷ್ಟು ಈಸಿ ಅಲ್ಲ ಈ ಹಸುನ ಯಾರಾದ್ರೂ ಅಟ್ಯಾಕ್ ಮಾಡೋದು. ತುಂಬಾ ಸುಂದರವಾದ ಹಸು. ಇದ್ರ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ. ಇದು ಪುಂಗನೂರು ಹಸು. ಇದು ಇವತ್ತು ಆ ನೀಟ್ನೆಸ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನಿಸ್ತು. ನೋಡಿ, ಎಲ್ಲಾದ್ರೂ ಅದು ತಾಮ್ರ ವರ್ಣ ಬಿಟ್ಟು, ಇದಕ್ಕೆ ನಾವು ತಾಮ್ರಪರ್ಣಿ ಅಂತಾನೆ ಹೆಸರಿಟ್ಟಿದ್ದೀವಿ. ತಾಮ್ರ ವರ್ಣದ ಹೊಂದಿದವಳು ಅಂತ ತಾಮ್ರಪರ್ಣಿ ಅಂತಾನೆ ಹೆಸರಿಟ್ಟಿದ್ದೀವಿ. ಇದು ತಾಮ್ರ ಕಪಿಲ. ಇದರ ಹಾಲ್ನಲ್ಲಿ ಕೂಡ ನಿಮಗೆ ಆ ಬಣ್ಣದ ಫೀಲಿಂಗ್ ಬರುತ್ತೆ. ಇದಕ್ಕೆ ಇನ್ನೊಂದು ವಿಸ್ಮಯ ಅಂದ್ರೆ ಇದಕ್ಕೆ ಶ್ವೇತ ಕಪಿಲ ಹುಟ್ಟಬಹುದು, ಕಾಲ ಕಪಿಲ ಹುಟ್ಟಬಹುದು. ಇದ್ರ ಹೊಟ್ಟೆಲಿರೋದು ಸುವರ್ಣ ಕಪಿಲ ಇರ್ಬೋದು ಅಥವಾ ಮಿಕ್ಸ್ಡ್ ಕಲರ್ ಇರ್ಬೋದು, ಹೇಳಕ್ಕಾಗಲ್ಲ. ಇದರ ಮಗು ಇದೇ ಬಣ್ಣ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ಸುಂದರ, ಎಷ್ಟು ಮಧುರ. ನೋಡಿ ಎಷ್ಟು ಮಧುರ. ಬಾಲ್ದಲ್ಲಿ ಹೊಡಿತಾದ್ರೆ ಹೆಂಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬಾಲ. ಅದು ಕೂಡ ತಾಮ್ರವರ್ಣ. ಧನ್ಯವಾದ. ಅಹೋರಾತ್ರ.